ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಯಾರ್ ತಾಲೂಕು ವತಿಯಿಂದ ಹರಿಯಾರ್ ತಾಲೂಕಿಗೆ ನೂತನವಾಗಿ ತಾಲೂಕು ದಂಡಾಧಿಕಾರಿಯಾಗಿ ಆಗಮಿಸಿರುವಂತಹ ಜಿ ಸಂತೋಷ್ ಕುಮಾರ್ ಅವರಿಗೆ ಸ್ವಾಗತಿಸಿ ಜತೆಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹರಿಯಾರ್ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾಣೆ, ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಬು, ನಗರ ಆಡಳಿತ ಅಧಿಕಾರಿಯಾದ ಹೇಮಂತ್ ಕುಮಾರ್, ಗೌರವ ಅಧ್ಯಕ್ಷರಾದ ಸಿದ್ದಪ್ಪ, ಉಪಾಧ್ಯಕ್ಷರಾದ ಅಲಿ ಅಕ್ಬರ್, ಶಂಕರ್, ದುರ್ಗೋಜಿ, ಪದಾಧಿಕಾರಿಗಳಾದ ಪ್ರಶಾಂತ್, ರಾಜು ಆಟೋ, ರೈತ ಮುಖಂಡರಾದ ಚಂದ್ರಶೇಖರ್, ಅನೀಸ್, ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಕನ್ನಡದ ಅಭಿಮಾನಿಗಳೇ, ಇವತ್ತು ಸಂತೋಷ್ ಕುಮಾರ್ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳನ್ನು ನೂತನಾಗಿ ಆಗಮಿಸಿದ್ದಾರೆ. ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಪ್ರವೀಣ್ ಶೆಟ್ಟಿ ಬಣದಿಂದ ಅವರಿಗೆ ಅಭಿನಂದನೆ ಸಮಾರಂಭವನ್ನು ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಅವರು ಚಿರಕಾಲ ಅವರು ಇದನ್ನು ನಿರಂತರ ಒಂದು ಕಾರ್ಯವನ್ನು ನಡೆಸಿಕೊಂಡು ಎಲ್ಲರಿಗೂ ಒಂದಾಗಿ ಸಮಬಾಳೆಯುವಂಥ ಹಿಂದಿನ ತಹಸೀಲ್ದಾರ್ ಕೂಡ ಇದೇ ರೀತಿ ಎಲ್ಲರಿಗೂ ತೊಗೊಂಡು ಹೋಗ್ತಿದ್ರು. ನೀವು ಕೂಡ ಅದನ್ನು ಎಲ್ಲ ಸಂಘ ಸಂಸ್ಥೆರಿಗಾಗಲಿ ಎಲ್ಲರಿಗೂ ತೊಗೊಂಡು ವಿಶ್ವಾಸದಲ್ಲಿ ಇಟ್ಕೊಂಡು ಮುಂದೆ ಏನೇ ನಮ್ಮ ಹೋರಾಟಕ್ಕೆ ಬಂದರೆ ನಮ್ಮ ಕಾರ್ಯರೂಪಕ್ಕೆ ಬಂದ ಯಶಸ್ವಿಯನ್ನು ಗಳಿಸ್ಕೊಡ್ಬೇಕು. ಅದೇ ರೀತಿ ನಮ್ಮ ಹೇಮಂತ್ ಅಣ್ಣವ್ರು ಕೂಡ ಏನೇ ಒಂದು ಸೂಚನೆ ಕೊಟ್ಟರೂ ಕೂಡ ಅದನ್ನು ನಾವು ಪಾಲನೆ ಮಾಡ್ತೀವಿ. ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇಡೀ ನಮ್ಮ ತಂಡ ಆಗಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಕೂಡ ಯಾವುದೇ ಒಂದು ದಂಡಾಧಿಕಾರಿಗಳು ಬಂದರೆ ಫಸ್ಟ್ ನಾವೇ ಬಂದು ಅವ್ರನ್ನ ಅಭಿನಂದನೆ ಸಲ್ಲಿಸಿ ಅವ್ರನ್ನ ಗೌರವ ಕೊಡಿಸುವಂಥ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ ಅಂತೇಳಿ ನಾವು ಎರಡು ಮಾತೊಂದು. ಹರಿಹರರ ಸಂಗಮಕ್ಕೆ ಆಗಮಿಸಿರುವಂತಹ ನೂತನ ತಹಶೀಲ್ದಾರರಾದಂತಹ ನಮ್ಮ ಸಂತೋಷ್ ಸರ್ ಇವತ್ತು ನಮ್ಮ ಹರಿಹರ ತಾಲೂಕಿಗೆ ಆಗಮಿಸಿದರೆ ಅವರ ಈ ಹಿಂದೆ ಹಲವಾರು ನಾವೆಲ್ಲ ಅವ್ರ ಬಗ್ಗೆ ತುಂಬ ಕೇಳಿದ್ವಿ. ಬೇರೆ ಬೇರೆ ತಾಲೂಕುಗಳು ಉತ್ತಮವಂಥ ಒಂದು ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಹರಿಹರದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಎಲ್ಲರ ಒಂದು ತಾಲೂಕಿನ ಜನರಿಗೆ ಒಂದು ನ್ಯಾಯವನ್ನು ಒದಗಿಸುವ ಮುಖಾಂತರ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣೆಗೆ ಪ್ರವೀಣ್ ಶೆಟ್ಟಿ ಬಣ ಯಾವಾಗಲೂ ನಾವು ಅಧಿಕಾರಿಗಳ ಜೊತೆ ನಾವು ಕೈ ಜೋಡಿಸ್ತಾ ಇರ್ತೀವಿ. ಅದೇ ರೀತಿ ನಮ್ಮದು ಯಾವುದೇ ಒಂದು ಹೋರಾಟಗಳಿದೆ, ಯಾವುದೇ ಸಾರ್ವಜನಿಕ ಸಮಸ್ಯೆ ಬಂದಾಗ ಸಾಹೇಬ್ ನೋಡಿದ್ರೆ ಗೊತ್ತಾಗ್ತದೆ ಎಂಥ ಸಮಸ್ಯೆ ಬಂದವರು ಬಗೆಹರಿಸುವಂಥ ಸ್ಥಿತಿ ಅವರಲ್ಲಿದೆ. ಅದೇ ರೀತಿ ಹಲವಾರು ಸಂಘಟನೆಗಳು ನಮ್ಮ ಹೇಮಂತಣ್ಣರು ನೋಡ್ತಿದ್ವಿ. ಎಲ್ಲ ಯಾವುದೇ ಒಂದು ಏನೇ ಇದ್ದರೂ ಸ್ವಲ್ಪ ಮೇಂಟೆನ್ಸ್ ಮಾಡೋದವ್ರೆ. ಹಂಗಾಗಿ ಮತ್ತೊಮ್ಮೆ ನಮ್ಮ ನೂತನ ತಹಶೀಲ್ದಾರ್ಗೆ ತುಂಬಿರುವುದ ಒಂದು ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಚ್ಚಂದಿಯ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಅವರೇ ಮತ್ತು ಪ್ರೀತಂ ಬಾಬು ಅವರೇ, ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ನೂತನವಾಗಿ ನಮ್ಮ ಹರಿಹರಕ್ಕೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅಂತೇಳಿ ಇವತ್ತು ಅವ್ರನ್ನ ಬರಮಾಡಿಕೊಂಡಿದ್ದೇವೆ. ಅವರ ಸನ್ಮಾನವನ್ನು ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಲಿ ನಾವಾಗಲಿ ಇಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ನಾವು ಅವ್ರನ್ನ ಬರಮಾಡಿಕೊಂಡಿದ್ದೇವೆ. ಅವರಿಗೆ ಹರಿಹರೇಶ್ವರ ಮತ್ತು ನಮ್ಮ ಗ್ರಾಮ ದೇವತೆಯ ಊರಮ್ಮನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂಥೇಳಿ ನಾನು ಇವತ್ತು ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಿಗೆ ಮತ್ತು ಪ್ರೀತಂ ಬಾಬು ನಮ್ಮ ಸೇರಿದಂಥ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾನು ವಂದಿಸಿ ನನ್ನ ಆತ್ಮಮತಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.